ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ನಮ್ಮ ಮನೆ ರೋಡಲ್ಲಿ ಯಾರೋ ತೀರ್ಕೊಂಡಿದ್ರು. ಬೆಳಗ್ಗೆನೇ ತಮಟೆ ಸೌಂಡು ಅದರದ್ದೇನೆ. ಹಂಗಾಗಿ ಕಸಿನವರು ಮೇಲ್ಗಡೆ ರೋಡಿಗೆ ಬಂದಿದ್ರು. ಅಲ್ಲೇ ನಿಂತ್ಕೊಂಡು ವಿಷಲ್ ಹೊಡಿತಾಯಿದ್ರು. ಸೊ ಹಂಗಾಗಿ ಬೆಳಗ್ಗೆನೇ ಎದ್ದು ಕಸ ಹಾಕೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದೆ. ಇಲ್ಲಿ ಯಾರೋ ತೀರ್ಕೊಂಡಿದ್ದರಿಂದ ರೋಡ್ ಪೂರ್ತಿ ಬ್ಲಾಕ್ ಮಾಡಿಬಿಟ್ಟಿದ್ರು. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೊಂದು ನೈಫ್ ಸೆಟ್ಟು ಮೀಶೋಯಿಂದ ಬುಕ್ ಮಾಡಿದೆ. ಇವಾಗೆಲ್ಲ ಇದೇ ಟ್ರೆಂಡು, ತುಂಬ ಚೆನ್ನಾಗಿದೆ. ಸೊ ಎಲ್ಲರ ಹತ್ರನೂ ಅಂದರೆ ಯೂಟ್ಯೂಬರ್ಸ್ ಹತ್ರ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ನೋಡ್ತಾ ಇದ್ದೆ. ಸೊ ಹಾಗಾಗಿ ಬುಕ್ ಮಾಡಿದೆ. ಇದನ್ನು ನಾನು ನೋಡಿದ್ದು ಯಾರದರ ಹತ್ರಪ್ಪ ಅಂತಂದರೆ ದ ಸ್ನ್ಯಾಕ್ಸ್ ಬಾರ್ ಅಂತ ಹೇಳ್ಬಿಟ್ಟು ಹಿಂದಿಯವ್ರದ್ದು ಒಂದು ಚಾನಲ್ ಇದೆ. ಅವರು ಯೂಟ್ಯೂಬು ಮತ್ತು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿದ್ದಾರೆ. ಅವರು ಯೂಸ್ ಮಾಡ್ತಾಯಿದ್ರು. ಸೊ ಹಾಗಾಗಿ ನೋಡಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗಾಗಿ ನಮ್ಮ ಆಫೀಸಲ್ಲಿ ಮುಂಚೆ ಕೆಲಸ ಮಾಡುವಾಗ ಅವರು ನಮ್ಮ ಕುಲಿಗೂ ಬುಕ್ ಮಾಡಿದ್ರು, ಅನಿಲ್ ಸರ್ ಅಂತ ಹೇಳ್ಬಿಟ್ಟು. ನೋಡಿದೆ, ಅದು ಶಾರ್ಪಾಗಿತ್ತು, ಕ್ವಾಲಿಟಿನೂ ಚೆನ್ನಾಗಿತ್ತು. ಸೊ ನಾನು ಬುಕ್ ಮಾಡೋಣ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದೆ. ಸಿಕ್ಕಾಬಿಟ್ಟೆ ಶಾರ್ಪಾಗಿದೆ, ನೋಡ್ಕೊಂಡು ಯೂಸ್ ಮಾಡಿ. ಈ ಥರ ಕಲರ್ಫುಲ್ ಆಗಿರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಯೂಟ್ಯೂಬ್ ಮಾಡೋರಿಗೆ, ಯಾಕೆ ಇನ್ಸ್ಟಾಗ್ರಾಮ್ ಮಾಡೋರಿಗೆ ಹೆಚ್ಚುವಾಗ ಅಂದರೆ ಚಾಕುನಲ್ಲಿ ಕುಯ್ತೀವಲ್ಲ ಆವಾಗ. ನಾನು ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ನನ್ನ ಚಿಕ್ಕ ಮಗಳು ಸುಮ್ಮನೆ ಹಾಗೆ ನೋಡೋಕೆ ಹೋಗಿ ಶಾರ್ಪಾಗಿದೆಯೋ ಇಲ್ವೋ ಅಂತ ಚೆಕ್ ಮಾಡೋಕೆ ಹೋಗಿ ಅವಳು ಕುಯ್ಕೊಂಬಿಟ್ಲು. ಇನ್ನು ದೊಡ್ಡವಳು ಈರುಳ್ಳಿ ಏನೋ ಹೆಚ್ಚುವಾಗ ಅವಳು ಕಟ್ ಮಾಡ್ಕೊಂಡ್ಳು. ಹಾಗೆ ಇದು ಹೆಲ್ತ್ ಮಿಕ್ಸ್ ಪೌಡ್ರ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಎಲ್ಲನೂ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ 47 ಥರ ಐಟಮ್ ಹಾಕ್ತೀನಿ. ಮಿಲೆಟ್ಸು, ಸೀಡ್ಸು, ಡ್ರೈ ಫ್ರೂಟ್ಸು, ನಟ್ಸು, ಹಾಗೆ ಎಲ್ಲ ಥರ ಕಾಳುಗಳು, ಸೀರಿಯಲ್ಸ್ ಅಂತಾರಲ್ಲ ಅದು ಎಲ್ಲನೂ ಹಾಕ್ತೀನಿ. ಹಾಗೆ ಸ್ಪೈಸಸ್ಸು ಕೂಡ. ಇದು 47 ಐಟಮ್ ಹಾಕಿ ಡ್ರೈ ರೋಸ್ಟ್ ಮಾಡಿ ಪೌಡ್ರ್ ಮಾಡೋದು. ಹಾಗೆ ಇದನ್ನು ಕುಡಿಯೋದ್ರಿಂದ ನಮಗೆ ಏನು ಹೆಲ್ತ್ ಬೆನಿಫಿಟಪ್ಪ ಅಂತ ಅಂದರೆ, ಈಗ ಇದಿರುತ್ತಲ್ವ ಅಂದರೆ ಕಣ್ಣು ಐಸ್ ಪ್ರಾಬ್ಲಮ್ಮು, ಹಾಗೆ ಕೂದಲುದ್ರೋದು, ಮೂಳೆದು ಅಂದರೆ ಮಂಡಿ ನೋವು, ಬಿ ಪಿ, ಶುಗರು ಎಲ್ಲರೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಹಾಗೆ ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತಲ್ಲ ಅವ್ರೂ ಕೂಡ ಅಷ್ಟೇ, ವೆಯ್ಟ್ ಲಾಸಿಗೂ ಅಷ್ಟೇ, ಹಾಗೆ ವೆಯ್ಟ್ ಗೇನ್ ಮಾಡ್ಕೋಬೇಕು ಅಂತಂದ್ರೂ ಅಷ್ಟೇ. ಯಾಕಂದರೆ ಇದರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತೆ, ಚಿಯಾ ಸೀಡ್ಸು, ಫ್ಲಾಕ್ ಸೀಡ್ಸು, ಈ ಥರ ಒಟ್ಟು 47 ಥರ ಐಟಮ್ ಹಾಕಿ ಮಾಡೋದು. ಇದರಲ್ಲಿ ಪ್ರೋಟೀನು, ವಿಟಮಿನ್ಸು, ಮಿನರಲ್ಸು ಎಲ್ಲ ಥರ ಸಿಗುತ್ತೆ. ಸೊ ಹಾಗಾಗಿ ಇದನ್ನು ಹೆಲ್ತ್ ಮಿಕ್ಸ್ ಪೌಡ್ರನ್ನ ನಾನು ಸೇಲ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾರಿಗಾರು ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ, ನಾನು ನಿಮಗೆ ಕಳಿಸ್ಕೊಡ್ತೀನಿ. ಹಾಗೆ ಇದು ತುಂಬ ಚೆನ್ನಾಗಿದೆ, ಯೂಸ್ ಮಾಡ್ಬೋದು. ಹೆಲ್ತ್ ಪ್ರಾಬ್ಲಮ್ಸ್ ಇಲ್ಲ ಅನ್ನೋರು ಕುಡಿಬೋದು, ಹೆಲ್ತ್ ಪ್ರಾಬ್ಲಮ್ಸ್ ಇರೋರು ಕೂಡ ಕುಡಿಬೋದು. ಒಂದು ಸಲ ತೊಗೊಂಡು ಟ್ರೈ ಮಾಡಿ ನೋಡಿ, ನಿಮಗೇ ಗೊತ್ತಾಗುತ್ತೆ ಏನು ಬೆನಿಫಿಟ್ ಇದೆ ಅಂತ ಹೇಳ್ಬಿಟ್ಟು. ಸೊ ನಾನು ಇದನ್ನು ಈಗ 6 ಮಂತ್ಸಿಂದನೂ ಆಲ್ರೆಡಿ 8 ಮಂತ್ಸ್ ಆಯಿತು. 8 ಮಂತ್ಸಿಂದನೂ ಮನೇಲೇ ಮಾಡಿ ಸೇಲ್ ಮಾಡ್ತಾಯಿದ್ದೀನಿ. ಎಲ್ಲ ಥರ ಐಟಮು ಹೋಮ್ ಮೇಡು, 100% ನ್ಯಾಚುರಲ್ಲು. ಹಾಗೆ ಯಾವುದೇ ಕೆಮಿಕಲ್ಸು, ಶುಗರು, ಸಾಲ್ಟು ಯಾವುದೂ ಆ್ಯಡ್ ಮಾಡೋದಿಲ್ಲ. ವಿತೌಟ್ ಕೆಮಿಕಲ್ಸ್ ಆ್ಯಂಡ್ ಶುಗರು ನಾನು ಇದನ್ನು ಮಾಡೋದು. ಖುದ್ದು ನಾನು ಕೂಡ ಯೂಸ್ ಮಾಡ್ತಿದ್ದೀನಿ, ಹಾಗೆ ಸೇಲ್ ಕೂಡ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಪೌಡ್ರ್ ಮಾಡಿಸ್ಕೊಂಬಂದ್ಮೇಲೆ ಆರಿಸ್ಬಿಟ್ಟು ಬಾಕ್ಸ್ಗೆ ಹಾಕಿಡ್ತೀನಿ. ನಿಮಗೆ ಬೇಕಂದಾಗ ಪ್ಯಾಕ್ ಮಾಡಿ ಕೊಡ್ತೀನಿ. ಹಾಗೆ ಸಂಡೇ ನನ್ನ ಮಗಳು ಅಕ್ಕಿ ತರೋದಕ್ಕೆ ಹೋಗಿದ್ಲು, ಅಂದರೆ ರೇಷನ್ ಕೊಡ್ತಾರಲ್ಲ ಡಿಪೋದಲ್ಲಿ, ಅದನ್ನು ತರೋದಕ್ಕೆ ಕಳಿಸಿದ್ದೆ. ತೊಗೊಂಬಂದ್ಲು. ನಮಗೆ 4 ಜನಕ್ಕೆ 32 kg ಕೊಟ್ಟಿದ್ದಾರೆ. ಮತ್ತು ನಾವು ಯಾವಾಗಲೂ ಇದೇ ಯೂಸ್ ಮಾಡೋದು, ರೇಷನ್ ಅಕ್ಕಿ. ಹಾಗೆ ತಿಂಡಿಗಳಿಗೆ ಮಾತ್ರ ಅಂದರೆ ಪಲಾವು, ಚಿತ್ರಾನ್ನ, ಪುಳಿಯೋಗರೆ ಇದಕ್ಕೆ ಮಾತ್ರ ನಾನು ಇದನ್ನು ಮಸೂರಿ ಅಕ್ಕಿ ಯೂಸ್ ಮಾಡ್ತೀನಿ. ಫ್ರೈಡ್ ರೈಸು ಮತ್ತು ಎಗ್ ರೈಸು ಇದಕ್ಕೆ ಮಾತ್ರ ಅಷ್ಟೇ. ಇನ್ನು ಡೈಲಿ ಅನ್ನ ಸಾಂಬಾರಿಗೆ, ಬಿಸಿಬೇಳೆಬಾತು, ಪೊಂಗಲ್ಲು ಇದಕ್ಕೆಲ್ಲ ನಾವು ರೇಷನ್ ಅಕ್ಕಿನೇ ಯೂಸ್ ಮಾಡೋದು. ಅಕ್ಕಿ ತೆಗೆದು ಚೆಕ್ ಮಾಡ್ತಾಯಿದ್ದೆ ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ, ಒಂದೊಂದು ಕಡೆ ಚೆನ್ನಾಗಿರೋ ಅಕ್ಕಿ ಕೊಡ್ತಾರೆ, ಇನ್ನೊಂದು ಕಡೆ ಚೆನ್ನಾಗಿರಲ್ಲ. ಹಾಗೆ ಇವತ್ತು ತಾನೇ ಚೆನ್ನಾಗಿತ್ತು ಅಕ್ಕಿ. ಹಾಗೆ ಸಂಡೇ ಆಗಿದ್ದರಿಂದ ಇವತ್ತು ಚಿಕನ್ ಮಾಡಿದ್ದೆ. ನಮ್ಮ ಮನೆಯವರು ಮಾಡು ಅಂತ ಹೇಳಿದರು. ಚಿಕನ್ ಫ್ರೈ, ಸಾಂಬಾರು ಮತ್ತು ಅನ್ನ ಮಾಡ್ಕೊಂಡಿದ್ದೋ ಮಧ್ಯಾಹ್ನ. ರಾತ್ರಿಗೆ ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ರಾತ್ರಿಗೆ ಮುದ್ದೆ ಮಾಡಿದ್ದೆ. ಹಿಂಗಿತ್ತು ಸಾಂಬಾರು, ತುಂಬ ತೆಳುವಾಗಿ ಮಾಡಿದ್ದೆ. ರೆಸಿಪಿ ಏನು ಶೂಟ್ ಮಾಡಿಲ್ಲ. ಹಾಗೆ ಸಂಡೇ ಬೆಳಗ್ಗೆ ಚಿಕನ್ ಮಾಡಿರ್ತೀವಿ, ಸಂಜೆಗೆ ಪಾಯಸ ಬೇಕು. ನನ್ನ ಮಗಳಿಗೆ ಹಾಲು ಖೀರ್ ಅಂದರೆ ತುಂಬ ಇಷ್ಟ, ಚಿಕ್ಕವಳಿಗೆ.
ಹಂಗಾಗಿ ಹಾಲು ಖೀರ್ ಮಾಡಿದ್ಲು, ಅದನ್ನೆಲ್ಲ ಬೌಲಿಗೆ ಹಾಕೊಂಬಂದು ಕೊಟ್ಟಿದ್ಲು. ಮೂವಿ ನೋಡಿಕೊಂಡು ಖೀರ್ನ ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಲೈಟ್ ಸ್ವೀಟಾಗಿ ಮಾಡಿದ್ಲು. ಹಂಗೋ ದೊಡ್ಡೋಳು ಸ್ವೀಟ್ ಕಮ್ಮಿ ಇದೆ ಅಂತಿದ್ಲು. ನನಗೆ ಸ್ವೀಟ್ ಅಂದರೆ ಅಷ್ಟು ಇಷ್ಟ ಇಲ್ವಲ್ಲ, ಸೊ ಹಾಗಾಗಿ ಕಮ್ಮಿನೇ ಹಾಕಿ ಮಾಡಿದ್ಲು. ಹಾಗೆ ಇದು ಸೋಮವಾರ ಬೆಳಗ್ಗೆ ರವೆ ಇಡ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ರವೆನ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸಂಜೆನೇ ಅಂದರೆ ಭಾನುವಾರ ಸಂಜೆನೇ ಮಾಡಿ ಇಡಬೇಕಿತ್ತು. ನಾನು ಮಾಡಿ ಇಟ್ಟಿರಲಿಲ್ಲ, ಸೊ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಹಂಗೆ ಮೊಬೈಲ್ ಕೈಲೇ ಇಟ್ಕೊಂಡು ವಿಡಿಯೋನ ಶೂಟ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಮಾಡ್ಕೊಳ್ಳೋದಕ್ಕಾಗ್ತಿರ್ಲಿಲ್ಲ. ಟ್ರೈಪಾಡ್ಗೆ ಹಾಕಿ ಇಡಬೇಕಿತ್ತು, ಟೈಮ್ ಆಗೋಗಿತ್ತು. ಈಗ ಟ್ರೈಪಾಡ್ ಹುಡ್ಕೊಂಡು ಅದಕ್ಕೆಲ್ಲ ಹಾಕಿಡೋದಕ್ಕೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ, ಮಕ್ಳಿಗೆ ಲೇಟ್ ಆಗಿಬಿಡುತ್ತೆ, ಹಂಗೆ ತಿಂಡಿ ತಿಂದಲೇ ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಬೇಗ ಡ್ರೈ ರೋಸ್ಟ್ ಏನಿಲ್ಲ, ಆಯಿಲ್ ಹಾಕಿದ್ದೀನಿ, ಆದರೆ ಸ್ವಲ್ಪ ಹಾಕ್ತೀನಿ. ನಾನು ಜಾಸ್ತಿ ಆಯಿಲ್ ಯೂಸ್ ಮಾಡೋದಕ್ಕೆ ಹೋಗಲ್ಲ, ಆಯಿಲು ಒಳ್ಳೆಯದಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಒಂದು ಕೈಲಿ ಮೊಬೈಲ್ ಹಿಡ್ಕೊಂಡು ವಿಡಿಯೋನ ಶೂಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದು ರೆಡ್ಗಿರೋದು ಹಸಿಮೆಣ್ಸಿನ್ಕಾಯಿ ಹಣ್ಣಾಗ್ಬಿಟ್ಟಿತ್ತು. ಇದು ಇವಾಗ ಬೆಳಗ್ಗೆ ತರಿಸಿದ್ದು, ಫ್ರಿಜ್ಜಲ್ಲಿ ಇಟ್ಕೊಂಡಿರಲಿಲ್ಲ, ಖಾಲಿ ಆಗಿಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಅವ್ರು ಹಣ್ಣಾಗಿ ಕೊಟ್ಟಿದ್ರು. ಸೊ ಹಂಗಾಗಿ ಅದನ್ನೇ ಹಾಕಿದೆ. ಇದರಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಕರಿಬೇವು, ಹಾಗೆ ಹೆಚ್ಚಿರೋಕ್ಕಂಥ ಶುಂಠಿ, ಹಸಿಮೆಣ್ಸಿನ್ಕಾಯಿ ಇದಿಷ್ಟನ್ನು ಚೆನ್ನಾಗಿ ಆಯಿಲಲ್ಲಿ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು. ತೀರಾ ಸೀಸಬಾರ್ದು. ಅದೆಲ್ಲ ರೋಸ್ಟ್ ಆದಮೇಲೆ ರವೆ ಹಾಕಬೇಕು. ರವೆ ಹಾಕ್ಬಿಟ್ಟು ರವೆನೂ ಹಾಕಿ ನೀಟಾಗಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಮಾಡಿಕೊಂಡು ಅದನ್ನು ಆರಿಸ್ಬಿಟ್ಟು ಆಮೇಲೆ ಅದಕ್ಕೆ ಮೊಸರು, ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತು ಕ್ಯಾರೆಟ್ ತುರಿ ಇದಿಷ್ಟನ್ನು ಹಾಕ್ಕೊಂಡು ಕಲಸಿಟ್ಕೋಬೇಕು. ಅದಕ್ಕೆ ಕಲಿಸ್ಬೇಕು ರವೆ ಇಡ್ಲಿಗೆ. ಬೇಕು ಅಂತಂದರೆ ನೀವು ಅಡುಗೆ ಸೋಡಾ ಹಾಕ್ಕೊಳ್ಳಿ. ನಾನು ಅಡುಗೆ ಸೋಡಾ ಹಾಕಿರಲಿಲ್ಲ. ನಮ್ಮ ಮನೆಯವರು ಸೋಡಾ ಹಾಕೋಣ ಅಂತಂದೆ, ಸೋಡಾ ಎಲ್ಲ ತಿನ್ನಬಾರ್ದು ಕಣೆ ಅಂತಂದರು. ಸೊ ಹಂಗಾಗಿ ಮಕ್ಕಳನ್ನ ಕೇಳಿದೆ, ಮಕ್ಕಳೇನು ಹೇಳಲಿಲ್ಲ ಸೋಡಾ ಹಾಕ್ಲಾ ಬೇಡ ಅಂದಿದ್ದಕ್ಕೆ. ಸೊ ಸೋಡಾ ಕೆಮಿಕಲ್ ಅಲ್ವಾ, ಬೇಡ ಅಂತ ಹೇಳ್ಬಿಟ್ಟು ಹಾಗೆ ಮಾಡಿದೆ. ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂತು. ಚಟ್ನಿನೂ ಅಷ್ಟೇ, ಹುರ್ಗಡ್ಲೆ ಮತ್ತು ತೆಂಗಿನಕಾಯಿ ಹಾಕಿ ಮಾಡಿದ್ದು. ಮಕ್ಕಳಿಗೆ ಹಾಕಿ ಕೊಟ್ಟೆ, ಬೇಗ ತಿನ್ನಿರಿ ಅಂತ ಹೇಳ್ಬಿಟ್ಟು, ಟೈಮ್ ಆಗುತ್ತೆ ಅಂತ. ಇಡ್ಲಿ ಮತ್ತು ಚಟ್ನಿ ತುಂಬ ಚೆನ್ನಾಗಿ ಬಂದಿತ್ತು. ಹಾಗಾಗಿ ಮಕ್ಕಳು ತಿಂತಾಯಿದ್ದಾರೆ. ಇಬ್ಬರೂ ಸ್ಕೂಲು ಕಾಲೇಜಿಗೆ ಹೊರಟರು. ಇದಾಗಿತ್ತು ಇವತ್ತಿನ ಬ್ಲಾಗು. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.